ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡಿದ್ದಂತಹ ಆರೋಪಿಗಳಿಗೆ ಪೊಲೀಸರು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಆಗ ಒಂದು ಸಂಕಷ್ಟ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಕೂಡ ಒಂದು ಶಾಕ್ ಅನ್ನು ಕೊಟ್ಟಿದೆ. 7 ಆರೋಪಿಗಳಿಗೆ ನೋಟಿಸ್ ನೀಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಬೇಲ್ ಅರ್ಜಿ ವಿಚಾರಣೆಯನ್ನು ಕೂಡ ಮುಂದೂಡಿದೆ. ನಟ ದರ್ಶನ್ ಹಾಗೂ ಉಳಿದವರಿಗೆ 7 ಜನ ಆರೋಪಿಗಳಿಗೆ ಟೆನ್ಷನ್. ಹೈಕೋರ್ಟ್ ನಲ್ಲಿ ಬೇಲ್ ಸಿಕ್ಬಿಡ್ತು ಅಂತೇಳಿ ಜಾಲಿ ಆಗಿದ್ರು. ಸಿನಿಮಾ ನೋಡ್ಕೊಂಡು ಊರು ಸುತ್ತಾಡ್ಕೊಂಡು ಟೆಂಪಲ್ ರನ್ ಮಾಡ್ಕೊಂಡು ಜಾಲಿ ಮೂಡಲಿದ್ರು. ಹೌದಾ ಅಂತೇಳಿ ಪೊಲೀಸರು ಸೈಲೆಂಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಏನಂತ? ಜಾಮೀನು ರದ್ದು ಮಾಡಬೇಕು ಅಂತೇಳಿ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ನೀವು ಅದನ್ನ ರಿಜೆಕ್ಟ್ ಮಾಡಿ ಅಂತ ಹಾಕಿರೋದಲ್ವಾ ಅಂತ ಕೇಳ್ತಾರಲ್ಲಿ ನ್ಯಾಯಮೂರ್ತಿಗಳು. ಕೇಳ್ತಾ ಇದ್ದಂತೆ ಹೌದು ಅಂತ ಹೇಳಿದಾಗ ಓಕೆ ಎಲ್ರಿಗೂ ನೋಟಿಸ್ ಕೊಡಿ ಅಂತ ಹೇಳ್ತಾರೆ. ಅಲ್ಲಿಗೆ ನೆಕ್ಸ್ಟ್ ಲೆವೆಲ್ ಟೆನ್ಷನ್ ಈಗ ಶುರುವಾಗಿದೆ. ನೆಕ್ಸ್ಟ್ ಲೆವೆಲ್ ಟೆನ್ಷನ್ ಈಗ 7 ಜನ ಆರೋಪಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾರಿಗೆಲ್ಲ? A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, ಪ್ರದೋಷ್, ವಿನಯ್, ಇವರು ಸೇರಿದಂತೆ ಒಟ್ಟು 7 ಜನರಿಗೆ ಹೈಕೋರ್ಟ್ನಲ್ಲಿ ಏನೋ ಜಾಮೀನು ಸಿಕ್ಬಿಡ್ತು. ಸಿ.ವಿ. ನಾಗೇಶ್ವರ್ ಕೂಡ ಅದೇ ರೀತಿಯಾಗಿ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು. ಯಾವ ಕಾರಣಕ್ಕೋಸ್ಕರ ಜಾಮೀನು ಸಿಗಬೇಕು ಅಂತೇಳಿ ಅದರ ಆಧಾರದಲ್ಲಿ ಲೋಯರ್ ಕೋರ್ಟ್ ಅಲ್ಲಿ ಸಿಗಲಿಲ್ಲ ಅಂದ್ರು ಹೈಕೋರ್ಟ್ ಅಲ್ಲೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಇಡೋ ಮೂಲಕ ಆಪರೇಷನ್ ಆಗಬೇಕು. ಇನ್ನು 2 ದಿನದಲ್ಲಿ ಆಪರೇಷನ್ ಆಗಿಲ್ಲ ಅಂತಂದ್ರೆ ಅವರು ಎಡಗಾಲ ಸ್ವಾಧೀನನೇ ಕಳ್ಕೊಂಡ್ಬಿಡ್ತಾರೆ, ಲಕ್ವಾ ಹೊಡೆದು ಬಿಡುತ್ತೆ. 2 ದಿನದಲ್ಲಿ ಆಪರೇಷನ್ ಮಾಡಬೇಕು ನೋಡಿ, ಆಸ್ಪತ್ರೆಯಿಂದ ಲೆಟರ್ ಬಂದಿದೆ ಅಂತ ಹೇಳಿ ತೋರಿಸ್ತಾರೆ. ಆಗ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇಲ್ಲ, ಇದು ಹೆಲ್ತ್ ವಿಚಾರದಲ್ಲಿ ನಾವು ಯಾರು ಕೂಡ ಆಟ ಆಡಬಾರ್ದು ಅಂತ ಹೇಳಿ ಜಾಮೀನು ಮಂಜೂರು ಮಾಡಿದ್ರು. ಓಕೆ, BGS ಆಸ್ಪತ್ರೆಗೆ ಬಂದ್ರು, ಮಧ್ಯಂತರ ಜಾಮೀನನ್ನು ತಗೊಂಡು ಅದರ ಆಧಾರದಲ್ಲಿ ಜಾಮೀನು ಕೂಡ ಸಿಕ್ತು. ಆಪರೇಷನ್ ಆಗಲೇ ಇಲ್ಲ. ಈಗೆಲ್ಲ ಸರಿ ಹೋಗಿದ್ಯಾ ಗೊತ್ತಿಲ್ಲ. ಜಾಲಿ ಮೂಡಲಂತೂ ಇದ್ರು. ಆದ್ರೆ ಇನ್ನು ಮುಂದೆ ಸಂಕಷ್ಟ ನೆಕ್ಸ್ಟ್ ಲೆವೆಲ್ಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಈಗ ನೋಟಿಸ್ ಕೊಡಬೇಕು, ಏನಂತ ನೋಟಿಸ್ ಕೊಡ್ತಾರೆ? ಯಾವ ಕಾರಣಕ್ಕೋಸ್ಕರ ಈಗ ನೋಟಿಸ್ ಕೊಡೋದಕ್ಕೆ ಈಗ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರೋದು? ವಾಟ್ ನೆಕ್ಸ್ಟ್ ಅಂತ? ನಾಗೇಂದ್ರ ಬಾಬು, ಖಂಡಿತ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಇಂದು ವಿಚಾರಣೆ ಕೂಡ ನಡೆದಿರ್ತಕ್ಕಂಥದ್ದು. ವಿಚಾರಣೆಯಲ್ಲಿ ಬಹಳ ಪ್ರಮುಖವಾಗಿ ಏನು 7 ಜನ ಅಂದ್ರೆ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳೇನಿದ್ದಾರೆ, ಆರೋಪಿಗಳಿಗೆ ನೋಟಿಸ್ ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ವಿಚಾರವಾಗಿ ಅಂದ್ರೆ ಈ ಒಂದು ಪ್ರಕರಣದ ವಿಚಾರವಾಗಿ ಏನು ಸಿದ್ಧಾರ್ಥ್ ಲೂಥ್ರಾ ಏನಿದ್ದಾರೆ ವಕೀಲರು ಅಂದ್ರೆ ಈ ಒಂದು ಸರ್ಕಾರದ ಪದ ವಕೀಲರು ಏನಿದ್ದಾರೆ ವಾದವನ್ನ ಮಂಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಇದೊಂದು ಅಮಾನವೀಯ ಘಟನೆ ಆಗಿರೋದ್ರಿಂದ ಆದಷ್ಟು ಬೇಗ ಈ ಒಂದು ಪ್ರಕರಣದ ಏನಿದೆ ಇದಕ್ಕೆ ಸಮಾಪ್ತಿಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿರುವಂತದ್ದು. ಪ್ರಮುಖವಾಗಿ ಏನು ಈ ಒಂದು ಪ್ರಕರಣವನ್ನ ಅಂದ್ರೆ ಜಾಮೀನನ್ನ ರದ್ದು ಮಾಡಬೇಕು ಇಮಿಡಿಯೇಟ್ ಆಗಿ ಎನ್ನುವಂತಹ ವಾದವನ್ನ ಕೂಡ ಅಂದ್ರೆ ಸರ್ಕಾರದ ಪರ ವಕೀಲರು ಮಾಡಿರುವಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ ಇದೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಪ್ರಮುಖವಾಗಿ ಯಾಕಂದ್ರೆ ಇದೊಂದು ದೊಡ್ಡ ಮಟ್ಟದ ಕೇಸ್ ಆಗಿರೋದ್ರಿಂದ 1492 ಪುಟಗಳ ಚಾರ್ಜ್ ಶೀಟ್ ಕೂಡ ಇರ್ತಕ್ಕಂಥದ್ದು. ಅವೆಲ್ಲವನ್ನು ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ಜೊತೆಗೆ ಈ ಸದ್ಯಕ್ಕೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ ನಂತರದಲ್ಲಿ ಆರೋಪಿಗಳು ಕೋರ್ಟ್ಗೆ ಬರಬೇಕಾಗುತ್ತೆ. ತದನಂತರದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಯಾಕಂದ್ರೆ ಒಂದು ಹಿಯರಿಂಗ್ ಅಲ್ಲಿ ಅಥವಾ 2 ಹಿಯರಿಂಗ್ ಅಲ್ಲಿ ಆಗುವಂತಹ ಇಮಿಡಿಯೇಟ್ ಆಗಿ ಆದೇಶವನ್ನ ಮಾಡುವಂತಹ ಕೇಸ್ ಇದಾಗಿಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ವಿಚಾರಣೆಗಳು ಕೂಡ ಆಗಬೇಕಾಗುತ್ತೆ. ಇದೊಂದು ಕಾಂಟ್ರವರ್ಷಿಯಲ್ ಕೇಸ್ ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥ
ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಅಂದ್ರೆ ಸರ್ಕಾರದ ವಕೀಲರು ಹೇಳುವಂತೆ ಈ ಒಂದು ಪ್ರಕರಣ ಏನಿದೆ ಬಹಳಷ್ಟು ಅಮಾನವೀಯವಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವಂತದ್ದು. ಹಾಗಾಗಿ ಈ ಒಂದು ಸ್ಟಾರ್ ನಟರು ಏನಿದ್ದಾರೆ, ಸ್ಟಾರ್ ನಟರು ಈ ಒಂದು ಗುಂಪನ್ನ ಕಟ್ಟಿಕೊಂಡು ಈ ಒಂದು ರೀತಿಯಾದಂತಹ ಕೃತ್ಯವನ್ನ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣವನ್ನ ಅಂದ್ರೆ ಈಗಾಗಲೇ ಇವರಿಗೆ ಬೇಲನ್ನ ರಾಜ್ಯ ಹೈಕೋರ್ಟ್ ಕೊಟ್ಟಿದೆ. ಈ ಒಂದು ಬೇಲನ್ನ ರದ್ದು ಮಾಡಬೇಕು ಎನ್ನುವಂತಹ ಮನವಿಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಒಂದು ಕಡೆ ಸುಪ್ರೀಂ ಕೋರ್ಟ್ ಅಂತೂ ನಟ ದರ್ಶನ್ಗೆ ಶಾಕ್ ಅನ್ನ ಕೊಟ್ಟಿದೆ, ನೋಟಿಸ್ ಅನ್ನ ಕೊಡಿ ಅಂತ ಹೇಳಲಾಗಿದೆ. ಹಾಗಾಗಿ ಈಗ 7 ಆರೋಪಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಡೋದಾದ್ರೆ ಕೊಲೆ ಕೇಸ್ನಲ್ಲಿ ಮುಂದೇನಾಗುತ್ತೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಹೈಕೋರ್ಟ್ ಅಲ್ಲಿ ಜಾಮೀನು ಸಿಕ್ಕಿದೆ, ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದ್ರು, ಸುಪ್ರೀಂ ಕೋರ್ಟಿಗೆ ನೋಟಿಸ್ ಕೊಡಿ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಸೊ ಹಾಗಾಗಿ ಮುಂದೇನಾಗುತ್ತೆ ಅಂತಂದ್ರೆ ಶೀಘ್ರವೇ 7 ಆರೋಪಿಗಳಿಗೆ ನೋಟಿಸ್ ತಲುಪುತ್ತೆ. ಆ ನೋಟಿಸ್ ತಲುಪಿದ ಬಳಿಕ ವಿಚಾರಣೆಗೆ ಒಂದು ದಿನಾಂಕ ಅಂತ ಕೊಡ್ತಾರೆ, ಡೇಟ್ ಅಂತ ಕೊಡ್ತಾರೆ. ಆ ದಿನಾಂಕ ನಿಗದಿ ಮಾಡಲಾಗುತ್ತೆ. ಆಗ ಬೇಲ್ ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದಗಳು ಆರಂಭ ಆಗುತ್ತೆ. ನೋಟಿಸ್ ಕೊಟ್ಟ ಬಳಿಕ ಇವ್ರು ಹಾಜರಾಗಬೇಕಾ ಅಥವಾ ಇವರ ಪರ ವಕೀಲರು ಹಾಜರಾಗ್ತಾರ ಅನ್ನೋದು ನೆಕ್ಸ್ಟ್ ಡಿಸೈಡ್ ಆಗುತ್ತೆ. ಅವರ ಒಂದಷ್ಟು ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳಿರುತ್ತೆ. ನಾಗರಾಜ್ ನಮ್ಮ ಕ್ರೈಮ್ ರಿಪೋರ್ಟರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ನೋಟಿಸ್ ಕೊಟ್ಟ ಬಳಿಕ ವಾಟ್ ನೆಕ್ಸ್ಟ್ ಏನಾಗುತ್ತೆ ಮುಂದೆ? ನಾಗೇಂದ್ರ, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಆರೋಪಿಗಳ ಜಾಮೀನನ್ನ ರದ್ದು ಕೋರಿ ರಾಜ್ಯ ಸರ್ಕಾರ ಒಂದು ಪ್ರಾಸಿಕ್ಯೂಷನ್ ವತಿಯಿಂದ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು. ಅದರ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಇವತ್ತು 7 ಆರೋಪಿಗಳಿಗೆ ಒಂದು ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಈ ಒಂದು ನೋಟಿಸ್ ಅನ್ನ ಜಾರಿ 7 ಜನ ಆರೋಪಿಗಳಿದ್ದಾರೆ, ಅವರಿಗೆ ತಲುಪಿದ ಬಳಿಕ ಒಂದು ಸಮಯವನ್ನ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿಗದಿ ಮಾಡುತ್ತೆ. ಈ ವೇಳೆಯಲ್ಲಿ ಆರೋಪಿಗಳ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಹಾಜರಾಗುವಂತದ್ದು. ಈ ವೇಳೆಯಲ್ಲಿ ಯಾಕೆ 7 ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾಸಿಕ್ಯೂಷನ್ ವಾದ ಮಾಡಿದ್ರೆ, ಈ ಒಂದು ಜಾಮೀನು ಕೊಟ್ಟಿರೋದು ಎಷ್ಟು ಸರಿ ಮತ್ತೆ ಯಾಕೆ ಜಾಮೀನಿನ ಅವಶ್ಯಕತೆ ಇದೆ ಅನ್ನೋದನ್ನ ಆರೋಪಿಗಳ ಪರ ವಕೀಲರು ಜಸ್ಟಿಫೈ ಮಾಡುವಂಥದ್ದು. ಈ 2 ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ನಿಂದ ಒಂದು ಆದೇಶ ಹೊರಬರುವಂತದ್ದು. ಸದ್ಯಕ್ಕೆ ಈಗಷ್ಟೇ ಒಂದು ಸುಪ್ರೀಂ ಕೋರ್ಟ್ 7 ಆರೋಪಿಗಳಿಗೆ ನೋಟಿಸ್ ಜಾರಿ ಮಾಡಿ ಆದೇಶವನ್ನು ಮಾಡಿದೆ. ಹೀಗಾಗಿ ನೋಟಿಸ್ ತಲುಪಿದ ಬಳಿಕ ಮುಂದಿನ ವಿಚಾರಣೆಯಲ್ಲಿ ಆರೋಪಿಗಳ ಪರ ವಕೀಲರು ಸಹ ಸುಪ್ರೀಂ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇರತಕ್ಕಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡಿದ್ದಂತಹ ಆರೋಪಿಗಳಿಗೆ ಪೊಲೀಸರು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ ಬಳಿಕ. ಆಗ ಒಂದು ಸಂಕಷ್ಟ ಆಗಿತ್ತು, ಈಗ ಸುಪ್ರೀಂ ಕೋರ್ಟ್ ಕೂಡ ಒಂದು ಶಾಕ್ ಅನ್ನು ಕೊಟ್ಟಿದೆ. 7 ಆರೋಪಿಗಳಿಗೆ ನೋಟಿಸ್ ನೀಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಬೇಲ್ ಅರ್ಜಿ ವಿಚಾರಣೆಯನ್ನ ಕೂಡ ಮುಂದೂಡಿದೆ. ನಟ ದರ್ಶನ್ ಹಾಗೂ ಉಳಿದವರಿಗೆ 7 ಜನ ಆರೋಪಿಗಳಿಗೆ ಟೆನ್ಷನ್. ಹೈಕೋರ್ಟ್ ನಲ್ಲಿ ಬೇಲ್ ಸಿಕ್ಬಿಡ್ತು ಅಂತೇಳಿ ಜಾಲಿ ಆಗಿದ್ರು. ಸಿನಿಮಾ ನೋಡ್ಕೊಂಡು ಊರು ಸುತ್ತಾಡ್ಕೊಂಡು ಟೆಂಪಲ್ ರನ್ ಮಾಡ್ಕೊಂಡು ಜಾಲಿ ಮೂಡಲಿದ್ರು. ಹೌದಾ ಅಂತೇಳಿ ಪೊಲೀಸರು ಸೈಲೆಂಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಏನಂತ? ಜಾಮೀನು ರದ್ದು ಮಾಡಬೇಕು ಅಂತೇಳಿ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ನೀವು ಅದನ್ನ ರಿಜೆಕ್ಟ್ ಮಾಡಿ ಅಂತ ಹಾಕಿರೋದಲ್ವಾ ಅಂತ ಕೇಳ್ತಾರಲ್ಲಿ ನ್ಯಾಯಮೂರ್ತಿಗಳು. ಕೇಳ್ತಾ ಇದ್ದಂತೆ ಹೌದು ಅಂತ ಹೇಳಿದಾಗ ಓಕೆ ಎಲ್ರಿಗೂ ನೋಟಿಸ್ ಕೊಡಿ ಅಂತ ಹೇಳ್ತಾರೆ. ಅಲ್ಲಿಗೆ ನೆಕ್ಸ್ಟ್ ಲೆವೆಲ್ ಟೆನ್ಷನ್ನಿಗೆ ಶುರುವಾಗಿದೆ.